ಯುದ್ಧದ ಕಾವು ಕಿಚ್ಚು ವ್ಯಾಪಕ ಎಷ್ಟಾಗುತ್ತೆ ಅಂತ ಅನ್ನೋಕ್ಕಿಂತನೂ ಇದು ಕೇವಲ ಪ್ರಾರಂಭ ಅಷ್ಟೇ. ಕೇವಲ 3 ದಿನ ಆಗಿರೋದು. ಮೊದಲನೇ ದಿನ ಅರ್ಧ ಕಳೀತಿದ್ದ ಹಾಗೇನೆ ಅವರು ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರನ್ನು ಮುಗಿಸ್ಬಿಟ್ಟಿದ್ದಾರೆ. ಅವರು ಅವರ ಪರಿವಾರದ ಕೆಲವು ಸದಸ್ಯರನ್ನು ಮತ್ತು ರಕ್ಷಣಾ ಟಾಪ್ ಹೆಡ್ಸ್ ಏನಿದೆ ಅವರೆಲ್ಲರನ್ನು ಮುಗಿಸ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಇಸ್ರೇಲಿಗೆ ಚೆನ್ನಾಗಿ ನಿಖರ ಮಾಹಿತಿ ಇತ್ತು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ. ಸೊ ಆ ನಿಖರ ದಾಳಿ ನಡೆಸಿ ಅದನ್ನು ಮುಗಿಸಿದ್ದಾರೆ. ಈಗ ಇರಾನ್ ಮೊದಲೇ ಹೇಳಿಬಿಟ್ಟಿತ್ತು, ನಾವು ನಮ್ದೊಂದು ಕೂದಲು ಕೊಂಕಿದ್ರೂ ಸುಮ್ಮನಿರಲ್ಲ ಅಂತ. ಸೊ ಒಂದು ಕಡೆ ಇರಾನು, ಇನ್ನೊಂದು ಕಡೆ ಹೆಜ್ಬೊಲ್ಲಾ. ಲೆಬನಾನಿಂದ ಹೆಜ್ಬೊಲ್ಲಾ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ, 11 ಜನ ಸತ್ತಿದ್ದಾರೆ ಇಸ್ರೇಲ್ನಲ್ಲಿ. ಈ ಕಡೆ ಇವರು ಯಾರು ಇರಾನ್ನವರಂತೂ ಬಿರ್ರಿ ದಾಳಿ ನಡೆಸ್ತಾ ಇದ್ದಾರೆ. ಬನ್ನಿ ಇವಾಗ ನಾನು ಅದರದ್ದು ಡೀಟೇಲ್ಸ್ ಫುಲ್ ಹೇಳ್ತೀನಿ, ಏನೇನು ನಡೆದಿದೆ ಯುದ್ಧದ 3ನೇ ದಿನದಲ್ಲಿಂತ. ಒಂದೇ ದಿನ 1200 ಬಾಂಬ್ ಸುರಿಮಳೆ ಆಗಿದೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ. ಇಸ್ರೇಲ್ ಈಗಾಗಲೇ ಹೇಳಿದೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಇವತ್ತು ಸೆಂಟ್ರಲೈಸ್ಡ್ ಅಟ್ಯಾಕ್ ನಾವು ಮಾಡ್ತಾ ಇರೋದು 3ನೇ ದಿನ. ಅದು ಏನು ಅಂತ ಹೇಳಿದ್ರೆ, ಇರಾನ್ನ ಸರ್ಕಾರಿ ನೆಲೆ ಏನಿದೆ ಅಂದರೆ ಸರ್ಕಾರಿ ಕಚೇರಿಗಳು, ಇವಾಗ ನಮ್ಮ ವಿಧಾನಸೌಧ, ವಿಕಾಸ್ ಸೌಧ, ಮಾಹಿತಿ ಸೌಧ ಇವೆಲ್ಲ ಇದೆಯಲ್ಲ, MS ಬಿಲ್ಡಿಂಗ್, ಇದನ್ನು ಸರ್ಕಾರಿ ನೆಲೆ ಅಂತ ಹೇಳ್ತೀವಿ. ಆ ಥರ ಅಲ್ಲಿ ಏನು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಅದ್ರ ಮೇಲೆ ದಾಳಿ ಮಾಡಿದ್ದಾರೆ. ಸೊ ಇವತ್ತು ಇಸ್ರೇಲ್ ಪ್ರಕಾರ ಈಗ ಇಸ್ರೇಲ್ ಮೇಲೆ ಬೇಹುಗಾರಿಕೆ ನಡೆಸ್ತಿದ್ದಂತಹ ಒಂದು ವಿಭಾಗ ಇತ್ತಲ್ಲ, ಪ್ರತ್ಯೇಕ ವಿಭಾಗ ಇಟ್ಟಿದ್ರು ಇರಾನ್ನಲ್ಲಿ ಇಸ್ರೇಲ್ ಮೇಲೆ ಗೂಢಚರ್ಯೆ ನಡೆಸೋಕೆ. ಆ ವಿಭಾಗದ ಮುಖ್ಯಸ್ಥನ್ನೇ ತಲೆನೇ ತೆಗೆದಿದ್ದೀವಿ ನಾವು ಅಂತ ಅವರು ಹೇಳ್ಕೊಂಡಿದ್ದಾರೆ. ಆಮೇಲೆ ಒಟ್ಟಾರೆ ಗೂಢಚರ್ಯೆ ವಿಭಾಗದ ಮುಖ್ಯಸ್ಥ ಅವರನ್ನು ಮುಗಿಸಿದ್ದೀವಿ ನಾವು ಅಂತ ಇಸ್ರೇಲ್ನವರು ಹೇಳಿದ್ದಾರೆ. ಸೊ ಇದು ಕನ್ಫರ್ಮ್ ಆಗಬೇಕು. ಬಟ್ ಸದ್ಯ ಪ್ರಕಾರ ಇರಾನ್ ಸರ್ಕಾರಿ ವಕ್ತಾರರು ತಿಳಿಸಿರೋ ಪ್ರಕಾರ ಇಲ್ಲಿವರೆಗೆ 550 ಜನ ಸತ್ತಿದ್ದಾರೆ ಈ ಒಂದು ದಾಳಿಯಲ್ಲಿ, ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿರುವಂತಹ ದಾಳಿನಲ್ಲಿ. ಶನಿವಾರ ಪ್ರಾರಂಭವಾದ ದಾಳಿಯಲ್ಲಿ ಸರ್ವೋಚ್ಚ ನಾಯಕ ಸೇರಿದ 550 ಮಂದಿ ಸಾವಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಇರಾನ್ನ ಪ್ರತಿದಾಳಿಯಲ್ಲಿ ಇಸ್ರೇಲ್ನ 11 ಮಂದಿ ಸತ್ತಿದ್ದಾರೆ. ಅಮೆರಿಕೆಯ ಯುದ್ಧ ವಿಮಾನಗಳನ್ನು ಕುವೈತ್ ನೆಲದಲ್ಲಿ ಇರಾನ್ ಕ್ಷಿಪಣಿಗಳು ಹೊಡೆದುರುಳಿಸಿವೆ. ಬಟ್ ಅದನ್ನು ಇವರು ಇಲ್ಲ ಹೆಂಗೋ ಕ್ಲಾಶ್ ಆಯಿತು, ಹೆಂಗೂ ಇಲ್ಲ, ಇರಾನ್ ಕಡೆಯಿಂದ ಬಂದಂತಹ ಕ್ಷಿಪಣಿ ಅಥವಾ ಡ್ರೋನ್ ಯಾವ್ದು ಬಂದಿದೆ ಅಂತ ಅವ್ರು ಇನ್ನೂ ಕನ್ಫರ್ಮ್ ಮಾಡಿಲ್ಲ. 2ರಲ್ಲಿ ಯಾವುದೋ ಒಂದರಲ್ಲಿ ಒಂದು ಯುದ್ಧ ವಿಮಾನ ಹೊಡೆದಿದ್ದಾರೆ. ಅದು ಬೇರೆ ವಿಮಾನಗಳು ನಿಲ್ಲಿಸಿದ್ರ ಮೇಲೆ ಹೊಡೆದು ಎಲ್ಲ ಒಂದು ಸೀರೀಸ್ ಆಫ್ ಯುದ್ಧ ವಿಮಾನಗಳು ನಾಶವಾಗಿವೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಒಂದು ಇದು ಯಾವುದಂತುವೆ 1 ನಿಮಿಷ ಹೇಳ್ತೀನಿ. UAEಯ ಅಲ್ ಹಮ್ರಾ ಗ್ರಾಮದ ಬಳಿ ವಾಯು ರಕ್ಷಣಾ ವ್ಯವಸ್ಥೆ ಹೊಡೆದುರುಳಿಸಿದ ಇರಾನ್ನ ಕ್ಷಿಪಣಿ ಅವಶೇಷಗಳು ಬಿದ್ದಿವೆ ಅಂತ ಹೇಳ್ತಾರೆ. ಬಟ್ ಅಮೆರಿಕದ ಯುದ್ಧ ವಿಮಾನಗಳು ಕುವೈತ್ನಲ್ಲಿ ಬಿದ್ದಿವೆ, ಅದಂತೂ ಸಿಕ್ಕಿದೆ. ಆಮೇಲೆ ಈ ಇರಾನ್ನ ಆಂತರಿಕ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಲಾರಿಜಾನಿ ಇವ್ರ ಪ್ರಕಾರ ಇವಾಗ ಇವ್ರು ಹೇಳ್ಕೊಂಡಿದ್ರು ಟ್ರಂಪು, ಅಯ್ಯೋ ಖಮೇನಿ ಸಾಯ್ತಿದ್ದಂಗೆ ಇವರು ಇರಾನ್ನವರು ದಮ್ಮಯ್ಯದ ಕೈ ಹಾಕ್ತಿದ್ದಾರೆ, ನನ್ನ ಜೊತೆ ಮಾತುಕತೆಗೆ ಬನ್ನಿ, ಅಮೇರಿಕಾದವ್ರ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಲಾರಿಜಾನಿ ಹೇಳಿದರೆ, ನೋ ವೇ, ಆ ಪ್ರಶ್ನೆನೇ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ನಾವು ಪರಮಾಣು ಅಸ್ತ್ರಗಳನ್ನು ಅಭಿವೃದ್ಧಿಪಡಿಸೋದನ್ನು ನಿಲ್ಲಿಸೋದು ಇಲ್ಲ, ಅದ್ರ ಜೊತೆಗೆ ಅಮೇರಿಕಾ ಜೊತೆಗೆ ಮಾತುಕತೆನೂ ಇಲ್ಲ. ದೇ ಹ್ಯಾವ್ ರೂಲ್ಡ್ ಔಟ್. ಸೊ ಅದು ಇಲ್ಲವೇ ಇಲ್ಲ ಅಂತ ತಳ್ಳಿ ಹಾಕಿದ್ದಾರೆ. ಅಂದರೆ ಯಾರು ಸತ್ಯ, ಯಾರು ನಿಜ, ಯಾವುದು ನಿಜ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದು ಒಂದು. ಆಮೇಲೆ ಈ ಜೋರ್ಡಾನ್ನ ತನ್ನ ಇವಾಗ ಮಧ್ಯಪ್ರಾಚ್ಯದಲ್ಲಿ ತಾವು ಕೇಳ್ತಿದ್ರಿ, ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಿದೆ, ಎಲ್ಲಿಗೂ ಮುಟ್ಟುತ್ತೆ ಅಂತ. ಈಗ ಜೋರ್ಡಾನ್ ಮೇಲೂ ಇರಾನ್ ದಾಳಿ ನಡೆಸಿದೆ. ಸೊ ಜೋರ್ಡಾನ್ ತನ್ನ ವಾಯು ಪ್ರದೇಶವನ್ನು ಸಂಜೆ 6ರಿಂದ ಬೆಳಗ್ಗೆ 9ರವರೆಗೆ ಮುಚ್ಚಿದೆ, ಅನಿರ್ದಿಷ್ಟಾವಧಿಯವರೆಗೆ. ಅದು ಯಾವತ್ತಿಗೆ ಅಂತ ನಾನು ಆಮೇಲೆ ತಿಳಿಸ್ತೀನಿ ಅಂತಲೂ ಹೇಳಿದೆ ಅಲ್ಲಿಯ ಸರ್ಕಾರ. ಸೊ ಅದಾದಮೇಲೆ ಬಹರೇನ್ ಪೋರ್ಟ್ನಲ್ಲಿ ಬ್ರಿಟನ್ಗೆ ಸೇರಿದಂತಹ ತೈಲ ನೌಕೆಯ ಮೇಲೆ ಕ್ಷಿಪಣಿ ದಾಳಿ ನಡೆದು ಅದು ಅಗ್ನಿಗಾಹುತಿ ಆಗಿದೆ. ನಮ್ಮ ಭಾರತೀಯ ಒಂದು ಸಿಬ್ಬಂದಿನೂ ಕೂಡ ಸಾವಪ್ಪಿದ್ದಾರೆ, ಅದರದ್ದು ವಿವರ ಕೊಡ್ತೀನಿ. ಲೆಬನಾನ್ನಲ್ಲಿ ಹೆಜ್ಬೊಲ್ಲಾ ಮೇಲೆ ಇಸ್ರೇಲ್ ದಾಳಿ, ಇಸ್ರೇಲ್ ಮೇಲೆ ಹೆಜ್ಬೊಲ್ಲಾ ಪ್ರತಿ ದಾಳಿ. ಸೊ 11 ಸಾವು ಇದು. ಆಮೇಲೆ ಅಯತುಲ್ಲಾ
ಅರಾಫಿ ನೇತೃತ್ವದ ಹಂಗಾಮಿ ಆಡಳಿತ ಮಂಡಳಿ ಸದ್ಯ ಇರಾನ್ನಲ್ಲಿ ಅಧಿಕಾರವನ್ನು ವಹಿಸ್ಕೊಂಡಿದೆ. ಇದು ಹಂಗಾಮಿ ಆಡಳಿತ ಮಂಡಳಿ. ಯಾರು ಖಮೇನಿ ಅವರ ಒಂದು ವಾರಸುದಾರರು ಅಥವಾ ಉತ್ತರಾಧಿಕಾರಿ ಅನ್ನೋದನ್ನ ಇನ್ನು ಮುಂದೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಒಂದು ಹಂತಕ್ಕೆ ಬರೋವರೆಗೂ ಇವರು ಅರಾಫಿ ಅವರು ಆಡಳಿತವನ್ನ, ಅಂದ್ರೆ ಅವರ ನೇತೃತ್ವದ 3 ಜನ ಇದ್ದಾರೆ ಇನ್ನು ಮುಖಂಡರು. ಸೊ ನೇತೃತ್ವದ ಮಂಡಳಿ ಈಗ ಮಧ್ಯಪ್ರಾಚ್ಯದಿಂದ ತಮ್ಮ ನಾಗರಿಕರನ್ನ ಕರೆತರಿಸೋ, ವಾಪಸ್ ಹಿಂತಿರುಗಿಸ್ಕೋಬೇಕು, ತಮ್ಮ ದೇಶಗಳಿಗೆ ಕರ್ಕೊಬರ್ಬೇಕು ಅಂತ ಬಹಳಷ್ಟು ರಾಷ್ಟ್ರಗಳು ಹೆಣಗಾಡ್ತವೆ, ಭಾರತವೂ ಸೇರಿದಂತೆ. ತಮಗೆಲ್ಲ ಗೊತ್ತು, ಹೆಲ್ಪ್ಲೈನ್ಸ್ ಎಲ್ಲ ಶುರುವಾಗಿದೆ. ನಮ್ಮ ಕರ್ನಾಟಕ ಸರ್ಕಾರ ಧಾರವಾಡ ಜಿಲ್ಲಾಡಳಿತವೇ ಒಂದು ಪ್ರತ್ಯೇಕ ಹೆಲ್ಪ್ಲೈನ್ ಮಾಡಿದೆ. ಸೊ ಎಲ್ಲರೂ ದಯವಿಟ್ಟು ಆದಷ್ಟು ತಾಳ್ಮೆ ಮತ್ತು ಶಾಂತಿಯಿಂದ ಇರಿ. ಇದು ನಾವು ಅಷ್ಟೇ ಅಲ್ಲ, ಇರಾನ್ ತನ್ನ ಪ್ರಜೆಗಳಿಗೆ ಹಾಗಂತ ಹೇಳಿದೆ. ಏನು ಅಂತ ಹೇಳಿದ್ರೆ, ಯಾವುದೋ ಒಂದು BBC-ಗೆ ಒಂದು ನೋಟ್ ಕಳಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ಜನರು ಅಂದರೆ ಇರಾನಿನ ನಾಗರಿಕರು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಬೀದಿಗೆ ಇಳಿಬೇಡಿ, ಪ್ರತಿಭಟನೆ ಮಾಡೋಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಬರಬೇಡಿ, ನಿಮ್ಮ ಜೀವ ಸೇಫ್ ಇಲ್ಲ. ಆಮೇಲೆ ನೀವೇನಾದರೂ ಒಂದು ವೇಳೆ ಹಾಗೆ ಪ್ರತಿಭಟನೆ ಅಂತ ಅಂದ್ಕೊಂಡು ಹೊರಗೆ ಬಂದರೆ ನಿಮ್ಮನ್ನು ರಾಷ್ಟ್ರದ್ರೋಹಿಗಳು ಅಂತ ನಾವು ಡಿಸೈಡ್ ಮಾಡಿ ಆಮೇಲೆ ನಿಮ್ಮನ್ನು ಹೊಡೆದಾಕಬೇಕಾಗುತ್ತೆ. ವೃಥಾ ನಿಮ್ಮ ಜೀವ ನೀವು ಕಳ್ಕೊಬೇಡಿ ಅಂತ ಹೇಳಿ ಇರಾನ್ನ ಆಡಳಿತ ಮಂಡಳಿ ಎಚ್ಚರಿಸಿದೆ ತನ್ನ ನಾಗರಿಕರಿಗೆ. ಖತಾರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿಯನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಆಮೇಲೆ ಒಮಾನ್, ಸೈಪ್ರಸ್, ಖತಾರ್, ಬಹ್ರೇನ್ಗಳಲ್ಲಿ ಬ್ರಿಟಿಷ್ ಮತ್ತು ಅಮೆರಿಕ 2 ದೇಶಗಳ ತೈಲ ಹಡಗುಗಳ ಮೇಲೆ ದಾಳಿ ಆಗಿದೆ. ನೋಡಿ, ಎಲ್ಲ ಮಧ್ಯಪ್ರಾಚ್ಯದ ಎಷ್ಟು ರಾಷ್ಟ್ರಗಳಿಗೆ ಇವಾಗ ಹರಡ್ತಾ ಇದೆ ಇದು ಯುದ್ಧದ ಒಂದು ಕಿಚ್ಚು ಅಂತ ಅನ್ನೋದು. ಇದು ಕಾಳ್ಗಿಚ್ಚು ವ್ಯಾಪಕವಾಗಿ ಹೋಗ್ತಾ ಇದೆ. ನಿಮಗೆ ಗೊತ್ತು, ಕಾಡ್ಗಿಚ್ಚು ಯಾವ ಥರ ಹರಡ್ಕೊಂಡು ಹೋಗ್ಬಿಡದೆ ಅಂತ. ಕಣ್ಮುಚ್ಚಿ ತೆರೆಯೋಷ್ಟರಲ್ಲಿ ಕಿಲೋಮೀಟರ್ ಗಟ್ಟಲೆ ಚದರ ಮೈಲಿಗೆ ಹೋಗ್ತಾ ಇರುತ್ತೆ. ಹಾಗೆ ಈ ಮಧ್ಯ ಇರಾನ್ನ ಸರ್ಕಾರಿ ನೆಲೆಗಳ ಮೇಲೆ ದಾಳಿ ತೀವ್ರಗೊಳಿಸ್ತೇವೆ ಅಂತ ಇಸ್ರೇಲ್ ಹೇಳಿದೆ. ಇಸ್ರೇಲ್ ತೀರಕ್ಕೆ ಸಮೀಪದ ಮೆಡಿಟರೇನಿಯನ್ ಸಮುದ್ರದ ಬಳಿಯ ತಮರ್ ಗ್ಯಾಸ್ ಫೀಲ್ಡ್, ಲೆವಿಯಾಥನ್ ಗ್ಯಾಸ್ ಫೀಲ್ಡ್, ಇಲ್ಲೆಲ್ಲ ಆ್ಯಕ್ಚುಲಿ ನೈಸರ್ಗಿಕ ಅನಿಲ ಉತ್ಪಾದನೆ ಆಗಿ ಸಪ್ಲೈ ಆಗ್ತಿತ್ತು. ಇವನ್ನೆಲ್ಲ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಸಿದ್ಧರಾಗಿರಬೇಕು. ಗ್ಯಾಸ್, ಪೆಟ್ರೋಲು, ಡೀಸೆಲ್ಲು ಇವೆಲ್ಲವೂ ಶಾರ್ಟೇಜ್ ಆಗೋ ಚಾನ್ಸಸ್ ಬಹಳ ಇದೆ. ಭಾರತ ಸರ್ಕಾರ ಏನು ವ್ಯವಸ್ಥೆ ಮಾಡುತ್ತೆ, ಎಲ್ಲಿಂದ ತರಿಸ್ಕೊಳ್ಳುತ್ತೆ ನಮಗೆ ಗೊತ್ತಿಲ್ಲ. ನಮಗೆ ಬೇರೆ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಾದ್ರೂ ನಾವು ಹಾಗೆ ಹರ್ಮುಜ್ ಕೊಲ್ಲಿಯನ್ನು ಸುತ್ತಾಕ್ಕೊಂಡೇ ಬರಬೇಕಿತ್ತು. ಇವಾಗ ಹರ್ಮುಜ್ ಕೊಲ್ಲಿ ಸಂಪೂರ್ಣವಾಗಿ ಇರಾನ್ ಹಿಡಿತದಲ್ಲಿದೆ. ಸೊ ಅಲ್ಲೇ ನಮ್ಮ ಅನಿಲ ಟ್ಯಾಂಕರ್ ಮೇಲೆ ಇವಾಗ ಏನೋ ಅಟ್ಯಾಕ್ ಆಗಿ ಇರಾನ್ ಅವರು ಕ್ಷಿಪಣಿ ದಾಳಿ ನಡೆಸಿ, ಡ್ರೋನ್ ದಾಳಿ ನಡೆಸಿ ಒಬ್ಬ ಭಾರತೀಯ ನಾವಿಕ ಸಾವಪ್ಪಿರೋದು ಅಲ್ಲೇ. ಸೊ ಈಗ ಭಾರತ ಸೇರಿದಂತೆ ವಿಶ್ವದ ಎಲ್ಲ ಕಡೆ ಎಲ್ಲ ಬೆಲೆಗಳು ಏರುತ್ತೆ. ಇದಕ್ಕೆ ನಾವು ಸಿದ್ಧರಾಗಿರಬೇಕಾಗುತ್ತೆ. ಸುಮ್ಮನೆ ಬೈಕ್ ತೊಗೊಂಡು ರೌಂಡ್ ಹೊಡೆಯೋದು, ಎಲ್ಲೋ ಏನದು ವೀಲಿಂಗ್ ಮಾಡೋಕ್ಕೆ ಹೋದ್ವಿ ಅಂತ ಅನ್ನೋದು, ಇನ್ನೊಂದು ಮತ್ತೊಂದು, ಇವೆಲ್ಲ ದಯಮಾಡಿ ಮಾಡಬೇಡಿ. ಯಾಕೆಂದರೆ ನಿಮ್ಮ ಕಿಸೆಯಲ್ಲಿ ಎಷ್ಟು ದುಡ್ಡು ಇಟ್ಕೊಳ್ತಿರೋ ಅಷ್ಟು ನೀವೇ ಏನು ಭಾಗ್ಯವಂತರು ಅಂತ ಹೇಳ್ಬೋದು. ಇನ್ನು ಇದು ಹೇಳೋದು ಮರ್ತಿದ್ದೆ, ಜಗತ್ತಿನ ಅತ್ಯಂತ ದೊಡ್ಡ ತೈಲ ಬಂದರು ಯಾವುದಂದರೆ ರಾಸ್ ತನೂರ, ಇದು ಸೌದಿ ಅರೇಬಿಯಾದಲ್ಲಿದೆ. ಇದರ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿತ್ತು. ಸೊ ಇದನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಮತ್ತು ಸೌದಿ ಅರೇಬಿಯಾ ಹೇಳಿದೆ, ಇಲ್ಲ ನಾವು ಅದನ್ನು ಆರಿಸೋದಕ್ಕೆ ಏನು ಶಾಮಕ ದಳಗಳನ್ನು ಏನು ಕ್ರಿಯಾಶೀಲಗೊಳಿಸಿ ಚೆನ್ನಾಗಿ ಕಂಟ್ರೋಲಿಗೆ ತಂದಿದ್ದೀವಿ, ಅಗ್ನಿ ಅವಘಡವನ್ನು ನಾವು ಹೆಚ್ಚು ಹರಡದೇ ಇರೋ ಹಾಗೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಅದು ನಿಜ ಅಂತ ಗೊತ್ತಿಲ್ಲ. ಏತನ್ಮಧ್ಯೆ ಈ ಏನು ಗಲ್ಫ್ನ ವಿಶೇಷವಾಗಿ ದುಬೈನ ಬುರ್ಜ್ ಖಲೀಫಾ ಮೇಲೆ ಇರಾನ್ ದಾಳಿ ನಡೆಸಿದೆ ಅಂತ ಹೇಳಿಬಿಟ್ಟೆಲ್ಲ ವಿಡಿಯೋಗಳು ಹುಟ್ಕೊಂಡಿದ್ವು. ಅವೆಲ್ಲ ಕಡೆ ಯಥೇಚ್ಛವಾಗಿ ಏನು ಹಂಚಿಕೆ ನಡೀತಾ ಇತ್ತು. ದಯಮಾಡಿ ಅಂತ ಕೆಲಸ ಮಾಡಬೇಡಿ. ಯಾರಾದರೂ ಹಂಚಿಕೊಂಡಿದ್ದು ಗೊತ್ತಾದರೆ 50 ಲಕ್ಷ ರು ದಂಡ ಹಾಕ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲಿಯವರು. ಹಾಗಾಗಿ ಅಂಥ ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ಲೆಬನಾನ್ ಪ್ರಕಾರ ಬೈರೂತ್ ಮತ್ತು ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಅಲ್ಲಿ 31 ಮಂದಿ ಸಾವಪ್ಪಿದ್ದಾರೆ. ಇಸ್ರೇಲ್ ಪ್ರಕಾರ ನಾವೇನು ದಾಳಿ ಮಾಡಲಿಲ್ಲ, ಇದು ಹೆಜ್ಬುಲ್ಲಾ ದಾಳಿಗೆ ನೀಡಿದಂಥ ಪ್ರತಿಕ್ರಿಯೆ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು 6 ಕೊಲ್ಲಿ ರಾಷ್ಟ್ರಗಳು ಇರಾನ್ ನಡೆಸುತ್ತಿರುವುದು ಇದು ಎರ್ರಾಬಿರ್ರಿ ದಾಳಿ, ಇದರಿಂದ ಮಧ್ಯಪ್ರಾಚ್ಯದ ಶಾಂತಿಗೆ ಭಂಗ ಉಂಟಾಗಿದೆ ಮತ್ತು ಪ್ರಾದೇಶಿಕ ಸ್ಥಿರತೆಗೆ ಧಕ್ಕೆ ತಂದಿದೆ ಅಂತ ಇವ್ರು ಹೇಳ್ಕೊಂಡಿದ್ದಾರೆ. ಯಾರಪ್ಪ ಈ
6 ರಾಷ್ಟ್ರಗಳು ಅಂತ ಹೇಳಿದ್ರೆ ಬಹರೇನ್, ಇರಾಕ್ನ ಕುರ್ದಿಸ್ತಾನ್ ಪ್ರದೇಶ, ಆಮೇಲೆ ಜೋರ್ಡಾನ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ, ಸಂಯುಕ್ತ ಅರಬ್ ಎಮಿರೇಟ್ಸ್, ಇಷ್ಟು ರಾಷ್ಟ್ರಗಳು ಇರಾನ್ನಿಂದ ದಾಳಿಗೊಳಗಾಗಿರೋವು. ಮತ್ತು ಇರಾನ್ ನಮ್ಮ ಒಂದು ಪ್ರಾದೇಶಿಕ ಒಂದು ಸ್ಥಿರತೆಗೆ ಧಕ್ಕೆ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಇಲ್ಲಿಯವರೆಗಿನ ಒಂದು ಈ 3ನೇ ದಿನದ ಯುದ್ಧದ ಅಪ್ಡೇಟ್ಸು. ನಾನು ಈಗಾಗಲೇ ಹೇಳಿದಾಗೆ ಇನ್ನು ಎಲ್ಲಿಗೆ ಹೋಗ್ಬೋದು ತೈಲ ಬೆಲೆ ಇನ್ನೂ ಗೊತ್ತಿಲ್ಲ. ಭಾರತ ಸರ್ಕಾರ ಸೈಲೆಂಟ್ ಆಗಿದೆ. ಪೆಸಿಫಿಕ್ ಸಮುದ್ರದ ಮೇಲೆ ಒಂದು ಗಾಳಿ ಬೀಸಿದ್ರೆ ಚೆನ್ನೈನಲ್ಲಿ ಮಳೆ ಆಗುತ್ತೆ ಜೋರಾಗಿ. ಇದು ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ವಾರಗಟ್ಟಲೆ ಇರುತ್ತೆ. ಹಾಗೆಯೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿರ್ಬೋದು, ನಾವು ಸುಮಾರು ದೂರ ಇದ್ದೀವಿ ಅದಕ್ಕೆ ಅಂತ ಅಂದ್ಕೊಳ್ಬೋದು. ಆದರೆ ವಿಶ್ವದ ಎಲ್ಲ ಕಡೆಗೂ ತೈಲ ಸಪ್ಲೈ ಆಗೋದು ಇದೇ ಪ್ರದೇಶದಿಂದ. ನಾವೇನು ಡೈರೆಕ್ಟಾಗಿ ಇವಾಗ ಸೌದಿಯಿಂದ ತೊಗೊಂಡಿಲ್ಲ ಅಂತಂದ್ರು. ನಾನು ಈಗಾಗಲೇ ಹೇಳಿದಾಗೆ ಹರ್ಮುಜ್ ಕೊಲ್ಲಿ ಮೂಲಕ ಬರ್ತಿತ್ತು ನಮಗೆ, ಏನು ನಮ್ಮ ತೈಲ ಟ್ಯಾಂಕರ್ ಬರ್ತಾ ಇತ್ತು. ರಷ್ಯಾದಿಂದ ಬಂದರೂ ಹಾಗೆ ಸುತ್ತಾಕೊಂಡು ತೊಗೊಂಡು ಬರ್ತಾಯಿದ್ರು. ಇವಾಗ ಅವೆಲ್ಲನೂ ಬಂದಾಗಿದೆ, ಆ ಮಾರ್ಗ ಎಲ್ಲ ಫುಲ್ಲು. ಅದೇನೋ ಆಫ್ರಿಕಾ ಗುಡ್ ಹೋಪ್ ಬೂಶಿರ ಅಂತ ನಾವು ಹೇಳ್ತೀವಲ್ಲ, ಆ ಕಡೆಯಿಂದ ಸುತ್ತಾಕೊಂಡು ಬರೋಕ್ಕೆ ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬರಬೇಕು. ಇವಾಗ ಎಷ್ಟು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗುತ್ತೆ. ಸೊ ಇವೆಲ್ಲ ಲೆಕ್ಕ ಹಾಕಿದ್ರೆ ನಮ್ಮ ತರಕಾರಿ ಬೆಲೆ ಎಲ್ಲವೂ ಏರುತ್ತೆ. ಯಾಕೆಂದರೆ ಸರಕು ಸಾಗಣೆ ವೆಚ್ಚ ಏರುತ್ತಾ, ತರಕಾರಿ ಬೆಲೆಗಳು ಏರೇ ಇರುತ್ತಾ. ಸೊ ದಿನಬಳಕೆಯ ಸಾಮಾನುಗಳು, ಒಟ್ಟಾರೆ ನಮ್ಮ ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಪೆಟ್ರೋಲ್ ಬಂಕ್ಗಳೆಲ್ಲ ಈಗಲೇ ಶುರುವಾಗಿರುತ್ತೆ ನೋಡಿ, ಬೇಕಾದರೆ ಮೈಲುಗಟ್ಟಲೆ ಉದ್ದಕ್ಕೆ ಈಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಪೆಟ್ರೋಲ್ ತುಂಬಿಸೋಕ್ಕೆ ಶುರು ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಇಟ್ಕೋಬೇಕು, ಡೀಸೆಲು ಪೆಟ್ರೋಲು ಅಂತೆಲ್ಲ ಹೇಳಿಬಿಟ್ಟು. ಗ್ಯಾಸ್ ಸಿಲಿಂಡ್ರ್ ಇರೋರು, ನಾವು ಪೈಪ್ಲೈನಲ್ಲಿ ಗ್ಯಾಸ್ ಪೂರೈಕೆ ಮಾಡೋರು ಏನು ಮಾಡಬೇಕೋ ಗೊತ್ತಿಲ್ಲ, ಬಟ್ ಸಿಲಿಂಡ್ರ್ ಇಟ್ಕೊಂಡಿರೋರೆಲ್ಲ ಎಕ್ಸ್ಟ್ರಾ ಸಿಲಿಂಡ್ರು ಎಲ್ಲನೂ ತುಂಬಿಸಿ ಇಟ್ಕೋಬೋದು. ಇನ್ನು ಈ ಥರದ್ದು ಏನೇನು ಕಂಟಿಂಜೆನ್ಸಿ ಮೆಷರ್ಸ್ ಅಂತ ಹೇಳ್ತೀವಿ, ಅಂದರೆ ಆಪತ್ಕಾಲದ ಒಂದು ಕ್ರಮಗಳು ಅಥವಾ ತುರ್ತು ಕ್ರಮಗಳು ಅಂತ ಹೇಳ್ತೀವಿ, ಅದನ್ನು ಹಾಗೆ ಕೇಂದ್ರ ಸರ್ಕಾರನೂ ಅಷ್ಟೇ ಈ ತರಹದ ಒಂದು ತುರ್ತು ಕ್ರಮಗಳ ಬಗ್ಗೆ ಪರ್ಯಾಲೋಚನೆ ಮಾಡಿಸೋ ಸಲುವಾಗಿ ಇವತ್ತು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ. ಮೇಯ್ನ್ ತೈಲ ಬೆಲೆ ಯಾವ ಮಧ್ಯರಾತ್ರಿ ಯಾವ ಕ್ಷಣದಿಂದ ಬೇಕಾದರೂ ಏರಿಕೆ ಆಗ್ಬೋದು, ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ಆಗ್ಬೋದು. ಇದು ನಮ್ಮ ತೈಲ ರಿಸರ್ವ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ನಾವು ಮತ್ತೆ ಸಿಕ್ಕಿದೆ ಚಾನ್ಸ್ ಅಂತ ಮತ್ತೆ ನಾವು ರಷ್ಯಾ ಹತ್ರ ಹೋಗ್ತೀವ. ಯಾಕೆಂದರೆ ನಮ್ಗೆ ಆವಾಗ ಈ ಯುದ್ಧದ್ದೆಲ್ಲ ನಮಗೆ ಏನು ಬಿಸಿ ತಟ್ಟದೇ ಇದ್ದಿದ್ದಕ್ಕೆ ಮೇಯ್ನ್ ಕಾರಣನೇ ನಾವು ರಷ್ಯಾದಿಂದ ಆಯಿಲ್ ಕಡಿಮೆ ರಿಯಾಯಿತಿ ದರದಲ್ಲಿ ತೊಗೋತಾ ಇದ್ದಿದ್ದು, ಕಡಿಮೆ ದರದಲ್ಲಿ. ಈಗ ಏನಾಗುತ್ತೆ ಅದು ನೋಡಬೇಕು. ಇದು ಒಂಥರ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಸವಾಲು, ಸಂದಿಗ್ಧ ಪರಿಸ್ಥಿತಿ. ಅತ್ತ ದರಿ ಇತ್ತ ಪುಲಿ, ನಾವು ಯಾವ ಡಿಸಿಷನ್ ತಗೋಬೇಕು ಗೊತ್ತಿಲ್ಲ. ಏತನ್ಮಧ್ಯೆ ಬೆಂಗಳೂರಲ್ಲೆಲ್ಲ ಒಂದು ದೊಡ್ಡ ಸುದ್ದಿ ಹರಡಿದೆ. ಅದು ಏನಪ್ಪ ಅಂತ ಹೇಳಿದ್ರೆ, ಅಮೆರಿಕದ ಒಂದು ಬಾಂಬರ್ ವಿಮಾನ, ಯುದ್ಧ ವಿಮಾನ ಬಂದು HAL ಏರ್ಪೋರ್ಟಲ್ಲಿ. HAL ಏರ್ಪೋರ್ಟ್ ಆ್ಯಕ್ಚುಲಿ ಚಿಕ್ಕದು ಅಲ್ಲ, ಅಷ್ಟು ದೊಡ್ಡ ವಿಮಾನ, ಬಟ್ ಏನೋ ವಿಡಿಯೋಗಳು ಹರಿಬಿಟ್ಟಿದ್ದಾರಪ್ಪ. ಅದು ಬಂದು ನಿಂತಿದೆ ಅಂಥೇಳಿ. ಯಾತಕ್ಕೆ ಬಂದು ನಿಂತಿದೆ ಅಂತ ಅವ್ರು ಹೇಳೋದು ಅಂತ ಹೇಳಿದ್ರೆ, ಒಂದು ಸ್ಟ್ಯಾಂಡ್ ಬೈ ಆಗಿ ಇರಲಿ ಅಲ್ಲಿ ಏನಾದರೂ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಇನ್ನೊಂದಷ್ಟು ಬೇಕಾಗುತ್ತೆ. ಸೊ ಅಲ್ಲಲ್ಲಿ ಇವಾಗ ಅವರ ಒಂದು ರಕ್ಷಣಾ ನೆಲೆಗಳ ಮೇಲೆ ಇವಾಗ ಇರಾನು ನಿಮಗೆ ಗೊತ್ತು ಏನು ಕ್ಷಿಪ್ರ ದಾಳಿ ನಡೆಸ್ತದೆ. ಸೊ ಇಲ್ಲಿ ಸ್ಟ್ಯಾಂಡ್ ಬೈ ಅಂತ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಸುದ್ದಿ, ಏನು ಅಂತ ಗೊತ್ತಿಲ್ಲ. ಅದು ನನ್ನ ಪ್ರಕಾರ ಯಾರ್ದು ಗೆಲುವು ಸೋಲು ಅನ್ನೋದಕ್ಕಿಂತನೂ ನೋಡಿ, ಇವಾಗ ರಷ್ಯಾ, ಇರಾನ್ನ ಒಂದು ಆಪ್ತರಾಗಿರುವಂತಹ ರಷ್ಯಾ, ಚೀನಾ, ಆಮೇಲೆ ನಾರ್ತ್ ಕೊರಿಯಾ, ಇವರೆಲ್ಲ ಭಾಳ ಸದ್ದಿಲ್ಲದೆ ಸುಮ್ಮನೆ ಗಮನಿಸ್ತಾ ಇದ್ದಾರೆ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಇವ್ರಿಗೆ ಮಾತ್ರ ಮಿತ್ರ ಮಂಡಳಿ ಅಲ್ಲ, ಅಮೇರಿಕಕ್ಕೆ ಮಾತ್ರ ಮಿತ್ರ ಮಂಡಳಿ ಅಲ್ಲ, ಇರಾನ್ಗೂ ಇದೆ, ಖಂಡಿತ ಇದೆ ಮಿತ್ರ ಮಂಡಳಿ. ಏನೋ ಇವತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಾವು ಇರಾನ್ನಿಂದ ಸ್ವಲ್ಪ ದೂರ ಸರಿದಿರಬಹುದು, ಆದರೆ ಭಾರತ ಕೂಡ ಒಂದು ಕಾಲದಲ್ಲಿ ಇರಾನ್ ಪರಾನೇ ನಿಂತಿದ್ದಂತಹ. ಆಮೇಲೆ ನಮ್ಮಲ್ಲೂ ಶಿಯಾ ಮುಸ್ಲಿಮರಿದ್ದಾರೆ, ತಮಗೆ ಗೊತ್ತು. ಜಮ್ಮು ಕಾಶ್ಮೀರದಿಂದ ಚಿಕ್ಕಬಳ್ಳಾಪುರದ ಅಲಿಪುರದವರೆಗೆ ಎಲ್ಲ ಕಡೆ ವ್ಯಾಪಕ ಪ್ರತಿಭಟನೆ ನಡೀತಿದೆ ಖಮೇನಿಯವರ ಹತ್ಯೆಯನ್ನು ಖಂಡಿಸಿ. ಹಾಗಾಗಿ ಇದು ಒಂಥರ ಧರ್ಮ ಇವೆಲ್ಲನೂ. ಆಮೇಲೆ ಇವರು ಒಂದು ಮಾತು ಹೇಳಿದ್ದಾರೆ, ಇರಾನಿನ ಅಧ್ಯಕ್ಷರು ಹೇಳಿದ್ದಾರೆ, ಇದು ಖಮೇನಿಯವರ ಹತ್ಯೆ ಇದೆಯಲ್ಲ, ಇದು ಇಸ್ಲಾಮಿನ ಮೇಲೆ ನಡೆಸಿರುವಂತಹ ದಾಳಿ ಇದು.
ಅಮೇರಿಕನ್ನರು ಮತ್ತು ಇಸ್ರೇಲರು ನಾನ್ ಇಸ್ಲಾಮಿಸ್ಟ್ಸ್ ಸೇರಿ ಮಾಡಿರುವಂತಹ ದಾಳಿ ಇದು ಅಂತ ಹೇಳಿದ್ದಾರೆ. ಈ ತರಹದ ಏನು ಹೇಳಿಕೆಗಳಿದೆಯಲ್ಲ, ಇದು ಖಂಡಿತ ಇಸ್ಲಾಮಿಕ್ ವರ್ಲ್ಡ್ನ ಶೇಕ್ ಮಾಡುತ್ತೆ. ಯಾವಾಗಲೂ ಇಸ್ಲಾಮಿಕ್ ಬ್ರದರಿನ್ಸ್ ಅಂತ ಹೇಳಿದ್ರೆ ಮುಸ್ಲಿಂ ಸಹೋದರ ರಾಷ್ಟ್ರಗಳು ಅಂತ ಹೇಳ್ತೀವಿ. ಅವರ ಒಂದು ಏಕತೆ, ಒಗ್ಗಟ್ಟು ಯಾವತ್ತೂ ಅವರು ರಾಜಿ ಮಾಡ್ಕೊಳ್ಳಲ್ಲ. ಈ ಸಂದರ್ಭದಲ್ಲಿ ಅವರ ನಡೆ ಹೇಗಿರುತ್ತೆ, ಯಾಕಂದರೆ ಅವ್ರ ಮೇಲೆ ಇನ್ ದ ಸೆನ್ಸ್ ಎಲ್ಲೆಲ್ಲಿ ಅಮೇರಿಕಾದ ನೆಲೆಗಳಿದೆ ಅದ್ರ ಮೇಲೆಲ್ಲ ಇವರು ದಾಳಿ ನಡೆಸಿದ್ದಾರೆ. ತಾವು ಹೇಳಿದ್ರಿ ಪ್ರತಿಕಾರದ ಒಂದು ಧ್ವಜ ಅಲ್ಲಿ ಹಾರಾಡ್ತಾ ಇದೆ ಅಂತ ಹೇಳಿಬಿಟ್ಟು ಅಂತ. ಖಂಡಿತ ಅವ್ರು ಪ್ರತಿಕಾರ ತಗೊಳ್ಳೋದಕ್ಕೋಸ್ಕರನೇ ನಾವು ಇದ್ರ ಮಧ್ಯೆ ನಾವು ನೆತನ್ಯಾಹು ಕಚೇರಿ ಮೇಲೆ ಬಾಂಬ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ, ಯಾರು ಇರಾನ್ನವರು. ಬಟ್ ಅಲ್ಲಿಂದ ಇಸ್ರೇಲಿಂದ ಇನ್ನೂ ಏನು ಆ ಥರದ ದೃಢಪಟ್ಟಿಲ್ಲ ಆ ತರಹದ್ದಿದು. ಬಟ್ ಇವ್ರು ಹೆಂಗೆ ಸೇಫ್ ಪ್ಲೇಸ್ಗಳಿಗೆ, ಸುರಕ್ಷಿತ ತಾಣಗಳಿಗೆ ಹೋಗ್ತಾರೋ ಹಾಗೆ ಅವರು ಇಸ್ರೇಲ್ ಇವ್ರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಇಂಥದ್ದು. ಬಟ್ ಈ ಇರಾನ್ನ ನಾವು ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕ್ಕೆ ಸಾಧ್ಯ ಇಲ್ಲ. ಇರಾನ್ನ ಒಂದು ಶಕ್ತಿ ಸಾಮರ್ಥ್ಯನ, ಅದಕ್ಕೆ ಇವ್ರಿಗೆ ಯೋಚನೆ ಆಗಿದೆ. ಯಾಕೆಂದರೆ ಅವರು ಅಂಡರ್ಗ್ರೌಂಡ್ನಲ್ಲಿ ಎಷ್ಟು ಹುದುಗಿಸಿಟ್ಟಿದ್ದಾರೆ, ಕಿಲೋಮೀಟ್ರ್ ಗಟ್ಟಲೆ ಇದೆ ಅವರ ಪರಮಾಣು ಅಸ್ತ್ರಗಳು. ಅವರಿಗೆ ಕೊಟ್ಟವ್ರು ಯಾರು? ಅದನ್ನೆಲ್ಲ ಯುರೇನಿಯಂ ಸಂಸ್ಕರಣೆ ಇವೆಲ್ಲ ಹೆಂಗೆ ಸಾಧ್ಯ ಆಯಿತು? ಯಾವ್ಯಾವ ದೇಶಗಳು ಅವ್ರ ಜೊತೆ ಕೈ ಜೋಡಿಸಿವೆ? ಇವೆಲ್ಲನೂ ಬಹಳ ಒಂದು ಕುತೂಹಲಕಾರಿ ವಿಷಯಗಳು.